ಕನ್ನಡ ರಾಜ್ಯೋತ್ಸವ ಅಂದ್ರೇ ಅದು ಕನ್ನಡ ಅಂದ್ರೇ ನಮ್ಮ ತಾಯಿ. ಆ, ಮನೆಯಲ್ಲೆಲ್ಲ ಮಕ್ಕಳು ಸೇರಿ ತಾಯಿಯ ಹುಟ್ಟುಹಬ್ಬ ಆಚರಿಸಿದ್ರೆ ಎಷ್ಟು ಪ್ರೀತಿ, ಎಷ್ಟು ಪ್ರಾಮಾಣಿಕತೆ ಮತ್ತು ಎಷ್ಟು ವಿಜೃಂಭಣೆ ಇರುತ್ತೆ. ಹಾಗೆ ಆ ತಾಯಿಗೆ ಎಷ್ಟು ಒಂದು ಧನ್ಯತೆ ಇರುತ್ತೆ. ಇಂಥ ಮಕ್ಕಳಿಗೆ ನಾನು ಜನ್ಮ ಕೊಟ್ಟಿದ್ದೀನಿ ಅಂತ. ಅಷ್ಟು ಒಂದು ಸಾರ್ಥಕವಾದಂಥ ಕ್ಷಣ ಇವತ್ತು ನಾನು BMSITಯಲ್ಲಿ ನೋಡಿದೆ. ನಾನು ಹಲವಾರು ಕಾಲೇಜುಗಳಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದೀನಿ. ಇದು ತುಂಬ ವಿಶೇಷ. ಇಷ್ಟು ವಿಜೃಂಭಣೆಯಿಂದ, ಇಷ್ಟು ಪ್ರಾಮಾಣಿಕತೆಯಿಂದ ಆ, ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ದು ನಾನು ನೋಡಿದ್ದು ಇದೇ ಮೊದಲ ಬಾರಿ. ಈ ಆವರಣದಲ್ಲೇ ಒಂದು ಕನ್ನಡ ಈ ಕಂಪನ ಇದೆ. ಅದಕ್ಕೆ ಮುಖ್ಯ ಕಾರಣ ನನಗನ್ಸುತ್ತೆ ಪ್ರಾಂಶುಪಾಲರು. ಯಾಕಂದರೆ ಅವರಿರುವಂಥ ಕನ್ನಡ ಪ್ರೀತಿ, ಅವರು ಕನ್ನಡಕ್ಕೆ ಕೊಡ್ತಾ ಇರುವಂಥ ಒಂದು ಪ್ರೋತ್ಸಾಹ, ಅದನ್ನು ಬಳಸ್ಕೊಂಡು ಕನ್ನಡ ಕೇವಲ ಸಂಭ್ರಮ ಅಷ್ಟೇ ಅಲ್ಲ, ಅದರ ಆಚರಣೆ ಅಂತ ಆಗಿ ಸಾಹಿತ್ಯ ಪ್ರೀತಿಯನ್ನು ಬೆಳೆಸ್ಕೋಬೇಕು ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ವೇದಿಕೆಯನ್ನು ಹಂಚ್ಕೊಂಡಿದ್ದು ವಿಜಯೇಂದ್ರ ಅವರು ಹಾಗೂ ಪ್ರಕಾಶ್ ಅವ್ರ ಜೊತೆ. ಸೊ ಅವರು ಮಾತುಗಳು ಅಂದರೆ ಒಂದು ಧನ್ಯ ಕ್ಷಣ ಅದು. ಇಂಥ ಗಣ್ಯರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದು, ಸುಮಾರು ಒಂದು 3 ಗಂಟೆಗಳ ಕಾಲ ಈ ಆವರಣದಲ್ಲಿ ಕನ್ನಡದ ಕಂಪನವನ್ನು ನಾವು ಅನುಭವಿಸಿದ್ದು ಒಂದು ದಿವ್ಯ ಕ್ಷಣ ಅದು. ನನ್ನನ್ನು ಆಹ್ವಾನಿಸಿದ್ದಕ್ಕೆ ಪ್ರಾಂಶುಪಾಲರಿಗೆ ಹಾಗೂ BMSIT ಸಂಸ್ಥೆಗೆ ಆಭಾರಿ.